10ನೇ ತರಗತಿಯ ವಿಜ್ಞಾನ ವಿಷಯದ ಮೇಲಿನ ಕೆಲವು ಅನ್ವಯಿಕ ಪ್ರಶ್ನೆಗಳನ್ನು ಚರ್ಚಿಸೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಒಂದು ಆಸಕ್ತಿಯುತವಾದ ಪ್ರಶ್ನೆ ಹೀಗಿದೆ. 2 ಪೀನ ಮಸೂರಗಳನ್ನು ತೆಗೆದುಕೊಂಡಿದ್ದಾರೆ. 2 ಪೀನ ಮಸೂರಗಳು, ಒಂದು ಪಿ ಇನ್ನೊಂದು ಕ್ಯೂ. ಈ 2 ಪೀನ ಮಸೂರ ಇವುಗಳ ಸಂಗಮ ದೂರ ಅನುಕ್ರಮವಾಗಿ ಪಿದ್ದು ಸಂಗಮ ದೂರ ಎಷ್ಟಿದೆ ಅಂದರೆ 0.5 ಮೀಟರ್ ಇದೆ. ಆಮೇಲೆ ಕ್ಯೂದ್ದು ಅದರದ್ದು ಸಂಗಮ ದೂರ 0.4 ಮೀಟರ್ ಆಗಿದೆ ಅಂತ ಹೇಳ್ತೀವಿ. ಈ 2 ಮಸೂರಗಳನ್ನು ಪಿ ಮತ್ತು ಕ್ಯೂ ಈ 2 ಮಸೂರಗಳನ್ನು ಸಂಯೋಜಿಸಿದಾಗ, ಕೂಡಿಸಿದಾಗ, ಕಂಬೈನ್ ಮಾಡಿದಾಗ ಅವುಗಳ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಯಾವ ಅಂಶವು ಸತ್ಯವಾಗಿದೆ ಅಂದರೆ ಎ ಆಪ್ಷನ್ ಹೀಗಿದೆ. ಪಿ ಎಂಬುದು 4.5D ಸಮನಾಗಿರುತ್ತೆ. ಬಿ ಆಪ್ಷನ್ ಪಿ ಎಂಬುದು 4.5Dಗಿಂತ ಕಡಿಮೆ. ಸಿ ಪಿ ಎಂಬುದು 4.5Dಗಿಂತ ಹೆಚ್ಚು. ಡಿ ಪಿಯ ಬೆಲೆಯನ್ನು ಕಂಡುಹಿಡಿಯುವುದು ಅಸಾಧ್ಯ ಅನ್ನುವಂಥ 4 ಆಪ್ಷನ್ನನ್ನು ಇಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಇಂಥ ಒಂದು ಪ್ರಶ್ನೆಯನ್ನು ನಾವು ಸುಲಭವಾಗಿ ಬಿಡಿಸಬೇಕು ಅಂದರೆ ನಮಗೆ ಈಗಾಗಲೇ ತಿಳಿದಿದೆ ಏನು ಅಂತಂದರೆ ಮಸೂರದ ಸಾಮರ್ಥ್ಯ, ಅದರ ಸೂತ್ರ ನಮಗೆ ಗೊತ್ತಿರಬೇಕು. P = 1/F ಅಂದರೆ ಇಷ್ಟೇ. ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ, F ಇದು ಸಂಗಮ ದೂರ, ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಕೋಬೇಕು. P = 1/F. ಈಗ 2 ಪೀನ ಮಸೂರಗಳ ಪಿ ಮತ್ತು ಕ್ಯೂ 2 ಮಸೂರಗಳನ್ನು ಕೊಟ್ಟಿದ್ದರಿಂದ ಈಗ ಮೊದಲಿಗೆ ಪಿದ್ದು ನಾವು ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕು. 1/F ಸೂತ್ರ P = 1/F ದಟ್ ಈಸ್ ಈಕ್ವಲ್ ಟು 1/0.5 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 2 ಡಯಾಪ್ಟರ್ ಅನ್ನೋದು ನಮಗೆ ಉತ್ತರ ಬರುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಒಂದು ಕ್ಯೂ ಅನ್ನುವಂಥ ಪೀನ ಮಸೂರವನ್ನು ನಾವು ಅದರ ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕು. ಸೇಮ್ ಸೂತ್ರ P = 1/F ದಟ್ ಈಸ್ ಈಕ್ವಲ್ ಟು 1/F ಬೆಲೆ ಕೊಟ್ಟಿದ್ದಾರೆ 0.4 ಮೀಟರ್ ಅಂತಿದೆ. ಸೊ ದಟ್ ಈಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿದಾಗ 2.5 ಡಯಾಪ್ಟರ್ ಬರುತ್ತೆ. ಹಾಗಾದರೆ ಗಮನಿಸಬೇಕು ಏನು ಅಂತಂದರೆ ಇಲ್ಲಿ ಪಿ ಬೆಲೆ ನಮಗೆ ಸಿಕ್ತು. ಪೀನ ಮಸೂರದ್ದು ಬೆಲೆ 2 ಡಯಾಪ್ಟರ್ ಬಂದಿದೆ. ಕ್ಯೂ ಒಂದು ಪೀನ ಮಸೂರದ ಇನ್ನೊಂದು ಪೀನ ಮಸೂರದ ಬೆಲೆ ಏನಿದೆ ಅದು 2.5 ಡಯಾಪ್ಟರ್ ಬಂದಿದೆ. ಎರಡನ್ನು ಸಂಯೋಜಿಸಿದಾಗ ಅಂತಂದಾಗ ಎರಡನ್ನು ಕೂಡಿಸ್ಬೇಕು. ಕಂಬೈನ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ 2 + 2.5 = 2 + 2 4.5 ಡಯಾಪ್ಟರ್ ಅನ್ನುವಂಥ ಉತ್ತರ ನಮಗೆ ಸಿಗತ್ತೆ ಅನ್ನುವಂಥದ್ದು. ಹಾಗಾದರೆ ಕೊಟ್ಟಂಥ ಒಂದು ಕಾಂಬಿನೇಷನ್ನಲ್ಲಿ ಸರಿಯಾದ ಉತ್ತರ ಎ ಅನ್ನುವಂಥ ಆಪ್ಷನ್ ಸರಿಯಾಗಿತ್ತು ಅಂತೇಳಿ ನಾವು ಹೇಳ್ಬೋದು. ಅಂದರೆ ಪಿ ಎಂಬುದು 4.5Dಗೆ ಸಮನಾಗಿದೆ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಏನು ಅಂತಂದರೆ ವೆರಿ ಇಂಪಾರ್ಟೆಂಟ್ ಥಿಂಗ್, ಪೀನ ಮಸೂರ ಯಾವಾಗಲೂ ಕೂಡ ಪೀನ ಮಸೂರದ ಒಂದು ಸಾಮರ್ಥ್ಯ ಯಾವಾಗಲೂ ಕೂಡ ಧನಾತ್ಮಕ ಆಗಿರುತ್ತೆ ಅಂತ ಹೇಳ್ತೀವಿ. ಒಂದು ವೇಳೆ ಅದು ನಿಮ್ನ ಮಸೂರ ಇತ್ತು ಅಂದರೆ ನಿಮ್ನ ಮಸೂರದ ಸಾಮರ್ಥ್ಯ ಯಾವಾಗಲೂ ಕೂಡ ಋಣಾತ್ಮಕ ಆಗಿರುತ್ತೆ ಎಂಬ ಅಂಶವನ್ನು ನಾವು ಗಮನದಲ್ಲಿಟ್ಕೋಬೇಕು. ಈ ಒಂದು ಸಮಸ್ಯೆಯಲ್ಲಿ ಪಿ ಮತ್ತು ಕ್ಯೂ ಎರಡೂ ಕೂಡ ಪೀನ ಮಸೂರವೇ ಆಗಿರುವುದರಿಂದ ಇಲ್ಲಿ ಏನಾಗಿರ್ತೈತೆ ಅಂದರೆ ಸಾಮರ್ಥ್ಯ ಯಾವಾಗಲೂ ಧನಾತ್ಮಕ ಆಗಿರುತ್ತೆ ಅಂತೇಳಿ ನಾವು ಒಂದು ನಿರ್ಣಯಕ್ಕೆ ಬರ್ತೇವೆ ಅನ್ನುವಂಥದ್ದು. ಸೊ ಈ ರೀತಿಯ ಇನ್ನೂ ಹಲವಾರು ಅನ್ವಯಿಕ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.